ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ನಾ ಇವತ್ತು ಎಗ್ ರೈಸ್ ಮಾಡ್ತೀನಿ ರೀ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಒಂದು ಮುಷ್ಟಿ ಕೊತ್ತಂಬರಿ ತೊಗೊಂಡಿನಿ ರೀ. ಇದು ಮಿಕ್ಸಿ ಮಾಡ್ಕೊತೀನಿ ರೀ. ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ರೀ. ಇಷ್ಟ ಆಗ್ಯದ ನೋಡಿರಿ ತರಿನಿ. ರೈಸ ಅರದಿರಬೇಕು. ಇಬ್ರಿಗೆ ಆಗಷ್ಟು ತೊಗೊಂಡೇನಿ ರೀ. ನಾ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟೀನಿ ರೀ. ಕಡಾಯಿ ಬಿಸಿ ಆಗ್ಯದ. 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ನೀವು ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾ 2 ಸ್ಪೂನ್ ಹಾಕ್ಕೊಂಡೇನಿ ರೀ, ದೊಡ್ಡ ಸ್ಪೂನಲ್ಲಿ. ಒಂದು ದಪ್ಪಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದ ಈರುಳ್ಳಿ ಹಾಕ್ಕೋತೀನಿ ರೀ. ಈರುಳ್ಳಿ ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಬೇಕು ರೀ. ಬ್ರೌನ್ ಕಲರ್ ಆಗಬೇಕು. ಈರುಳ್ಳಿ ಫ್ರೈ ಆಗ್ಯದ ನೋಡ್ರಿ. ಇದು ಟೊಮಾಟೊ ಹಾಕ್ಕೋತೀನಿ ರೀ. ಒಂದು ಟೊಮಾಟೊ ಕಟ್ ಮಾಡಿ ಇಟ್ಟಿದ್ದೆ, ಟೊಮಾಟೊ ಹಾಕ್ಕೊಂಡೀನಿ ರೀ. ಇದನ್ನು ಚೆಂದಾಗಿ ಫ್ರೈ ಆಗ್ಬೇಕು. ಈಗ ಈ ಪೇಸ್ಟ್ ಮಾಡಿಟ್ಟಿದ್ದಲ್ಲ ರೀ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಅದನ್ನು ಒಗ್ಗರಣೆಗೆ ಹಾಕ್ಕೋತೀನಿ ರೀ. ಇದು ಹಸಿ ಸ್ಮೆಲ್ ಹೋಗೋತನ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡೀನಿ ರೀ. ಈಗ ಅರ್ಶಿಣ ಪುಡಿ, ಕೆಂಪು ಖಾರ, ಗರಂ ಮಸಾಲ. ನಿಮ್ಗೆ ಖಾರ ನೋಡ್ಕೊಂಡು ಹಾಕಿರಿ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಹಾಗಾಗಿ ನಾವು 1 ಸ್ಪೂನ್ ಹಾಕಿನ. ನಿಮ್ಗೆ ಖಾರ ಎಷ್ಟು ತಿಂತೀರಿ ನೋಡ್ಕೊಂಡು ಹಾಕ್ಬೋದು. ನಿಮ್ಮ ತಿನ್ನೋಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ. ಇದಿಟ್ಟು ಎಲ್ಲ ಮಸಾಲೆ ಮಿಕ್ಸ್ ಮಾಡ್ತೀನಿ ರೀ. ರುಚಿಗೆ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡೀನಿ ರೀ. ಈಗ ಎಲ್ಲ ಮಸಾಲೆ ಮಿಕ್ಸ್ ಆಗ್ಯದ. ಎಗ್ ಒಡೆದು ಹಾಕ್ತೀನಿ ರೀ. ಈಗ ಮೊಟ್ಟೆ ಒಡೆದು ಹಾಕ್ತೀನಿ. ನಾವೊಂದು 3 ಮೊಟ್ಟೆ ತೊಗೊಂಡೀನಿ ರೀ. 3 ಮೊಟ್ಟೆ ಒಡೆದು ಹಾಕ್ತೀನಿ. ಈ ಥರ ನೀವು ಎಗ್ ರೈಸ್ ಮಾಡಿ ನೋಡಿರಿ. ನೀವು ಭಾಳ ಸೂಪರ್ ಆಗ್ತದೆ. ಟೇಸ್ಟ್ನು ಹೊರಗೆ ತಿನ್ನೋದಕ್ಕಿಂತಲೂ ಟೇಸ್ಟ್ ಇರ್ತದೆ. ಹೊರಗೆ ತಿನ್ನೋದೇನಪ್ಪ, ಮನ್ಯಾಗ ಈ ಥರ ಮಾಡ್ಕೊಂಡು ತಿಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ಹೊರಗೆ ಸಾಸ್ ಅದು ಯೂಸ್ ಮಾಡಿರ್ತಾರೆ, ಅಷ್ಟೊಂದು ಆರೋಗ್ಯಕ್ಕೆ ಚಲೋ ಅಲ್ಲ. ಈ ಥರ ಮನ್ಯಾಗೆ ಮಾಡಿ ತಿನ್ಬೋದು ರೀ. ಒಂದು 2 ನಿಮಿಷ ಮುಚ್ಚಿಡ್ತೀನಿ ರೀ. ಇದು ಮೊಟ್ಟೆ ಒಡೆದು ಹಾಕೋಣ, ತಿರುವಾಡಬಾರ್ದು. ಈಗ ತಿರುಗ್ತೀನಿ ನೋಡಿರಿ. ಒಂದು 2 ನಿಮಿಷ ಆಗ್ಯದ. ಸ್ವಲ್ಪ ಕೆಳಗೆ ಮ್ಯಾಗ ಮಾಡ್ತೀನಿ ರೀ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ರೀ. ಇದು ಎಲ್ಲ ಹಸಿ ಸ್ಮೆಲ್ ಹೋಗತ್ತನ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ರೀ. ಚೆಂದಾಗಿ ಬೇಯಿಸ್ಕೋಬೇಕು ರೀ. ಇದು ಚೆಂದಾಗಿ ತಿರುವಾಡಿ ಹಸಿ ಸ್ಮೆಲ್ ಹೋಗ್ಬೇಕೆಲ್ಲ. ಚೆಂದ ಎಗ್ಗಿಂದು ಒಟ್ಟ ಸ್ಮೆಲ್ ಬರಬಾರ್ದು. ನಾವು ಎಷ್ಟು ಚೆಂದ ಫ್ರೈ ಮಾಡ್ಕೋತೀವಿ ನೋಡಿರಿ, ಅಷ್ಟು ಟೇಸ್ಟ್ ಬರ್ತದೆ ಇದು. ಈಗ ರೈಸ್ ಹಾಕ್ತೀನಿ ನೋಡಿರಿ. ರೈಸ ಬಿಸಿ ಇರಬಾರ್ದು, ಆರಿರ್ಬೇಕು ರೀ. ಬಿಸಿ ಇತ್ತಂದ್ರೆ ಎಗ್ ರೈಸ ಚೆಂದ ಆಗಲ್ಲ ರೀ. ಆರದ ರೈಸ್ ಇತ್ತಂದರೆ ಚೆಂದ ಆಗ್ತದೆ ರೀ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡೀನಿ ರೀ. ಈಗ ಎಲ್ಲ ಮಸಾಲೆ ರೈಸಿಗೆ ಹತ್ಕೊಂಡದ ರೀ. ಇನ್ನೊಂದು 2 ನಿಮಿಷ ಮುಚ್ಚಿಡ್ತೀನಿ ರೀ. ಒಂದು 2 ನಿಮಿಷ ಮುಚ್ಚಿಟ್ಟೀನಿ ರೀ. 2 ನಿಮಿಷ ಆಗ್ಯದ ನೋಡ್ರಿ. ಈಗ ಇನ್ನೊಂದು ಸಲ ಎಲ್ಲ ಚೆಂದಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಎಲ್ಲ ಕೆಳಗೆ ಮ್ಯಾಗ ಮಾಡ್ಕೋತೀನಿ. ಈ ಥರ ರೈಸ್ ಮಾಡಿದ್ರೆ ಭಾಳ ಸೂಪರ್ ಇರ್ತದೆ ರೀ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಕೋತೀನಿ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.